ಲಿಂಗಾಯತ ಸಮುದಾಯದ ಮಾಸ್ ಲೀಡರ್ ವಿಜಯೇಂದ್ರ ಸಮುದಾಯದ ನಾಯಕ ಅಂತ ಮತ್ತೆ ಸಾಬೀತುಪಡಿಸಿದ ಬಿವೈವಿ. ಯಡಿಯೂರಪ್ಪ ಕದರು ವಿಜೇಂದ್ರ ಹವಾ. ವಿಜೇಂದ್ರಗೆ ಉಗೆ ಉಗೆ ಎಂದ ಲಿಂಗಾಯತ ಲೀಡರ್ಸ್. ಲಿಂಗಾಯತರಿಗೆ ಬಿವೈ ವಿಜಯೇಂದ್ರ ನಾಯಕ. ವಿಜೇಂದ್ರ ಬೆನ್ನಿಗೆ ನಿಂತಿದ್ದಾರೆ ಲಿಂಗಾಯತ ಲೀಡರ್ಸ್. ಬಿವೈವಿ ವಿರುದ್ಧ ಯತ್ನಾಳ ಹೆಣದ ವ್ಯೂಹ ಫೇಲ್ ಆಗಿಬಿಟ್ಟಿದೆ. ಬಿಜೆಪಿ ಲಿಂಗಾಯತ ನಾಯಕರ ಸಭೆಯನ್ನ ಕರೆದಿದ್ದ ಯತ್ನಾಳ್ ಕರೆದ ಸಭೆಗೆ ಲಿಂಗಾಯತ ನಾಯಕರೇ ಗೈರು. ಯತ್ನಾಳ್ ಆಹ್ವಾನಕ್ಕೆ ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್ ಅಂದಿದ್ದಾರೆ. ಯತ್ನಾಳ್ ಸಭೆಗೆ ಗೈರಾಗುವ ಮೂಲಕ ವಿಜಯೇಂದ್ರಗೆ ಬೆಂಬಲ. ಸಭೆಯ ಮೂಲಕ ಪರ್ಯಾಯ ನಾಯಕನಾಗಲು ಹೊರಟಿದ್ದ ಯತ್ನಾಳ್ ಅವರು ಬಿಎಸ್ವೈ ಬಿವೈವಿಗೆ ಪರ್ಯಾಯವಾಗಿ ಬೆಳೆಯಲು ಯತ್ನಾಳ್ ಸ್ಕೆಚ್. ಆದರೆ ಯತ್ನಾಳ್ ನಾಯಕತ್ವವನ್ನ ಒಪ್ಪಲು ಲಿಂಗಾಯತರೇ ನಕಾರ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹ ಇನ್ನು ಬಹಳ ಮುಖ್ಯವಾಗಿ ಯತ್ನಾಳ್ ಅವರ ನೇತೃತ್ವದ ರೆಬಲ್ ಟೀಮ್ ಬಿವೈ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಮಾಡ್ತಾ ಇದೆ. ಇದರ ನಡುವೆ ಲಿಂಗಾಯತ ಸಮುದಾಯದ ಮೂಲಕವಾಗಿನೇ ಒಂದಿಷ್ಟು ಬದಲಾವಣೆ ತರಬೇಕು, ತನ್ನ ಪ್ರಾಬಲ್ಯವನ್ನ ಹೊಂದಬೇಕೆನ್ನುವಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂತ ಯತ್ನಾಳ್ಗೆ ಹಿನ್ನಡೆಯಾಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸಮುದಾಯದ ನಾಯಕ ಅಂತ ಮತ್ತೆ ಸಾಬೀತುಪಡಿಸ್ಬಿಟ್ಟಿದ್ದಾರೆ ಈಗ ಬಿವೈ ವಿಜೇಂದ್ರ ಅವರು. ಯತ್ನಾಳ್ ಅವರು ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ವಿಜೇಂದ್ರಗೆ ಉಗೆ ಅಂತಿದ್ದಾರೆ ಲಿಂಗಾಯತ ಲೀಡರ್ಸ್. ಲಿಂಗಾಯತರೇ ಈಗ ಬಿವೈ ವಿಜೇಂದ್ರ ಅವರೇ ನಾಯಕ. ಅವರ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ. ಇತ್ತ ವಿಜೇಂದ್ರ ಅವರನ್ನ ಫೇಲ್ ಮಾಡಬೇಕು ಅಂತ ಅವರ ವಿರುದ್ಧವಾಗಿ ಹೆಣೆದಿರುವಂತ ವ್ಯೂಹದಲ್ಲಿ ಯತ್ನಾಳ್ ಅವರೇ ಫೇಲ್ ಆಗ್ಬಿಟ್ಟಿದ್ದಾರೆ. ಬಿಜೆಪಿಯ ಲಿಂಗಾಯತ ನಾಯಕರ ಸಭೆಯನ್ನ ಕರೆದಿದ್ರು ಯತ್ನಾಳ್ ಅವರು. ತನಗೆ ಯಾರು ಬೆಂಬಲ ಸೂಚಿಸ್ತಾರೆ ಈ ಮೂಲಕವಾಗಿ ಒಂದು ರೀತಿಯಾದಂತಹ ಜಾತಿವಾರವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಆದರೆ ಯತ್ನಾಳ್ ಅವರು ಏನು ಸಭೆ ಕರೆದಿದ್ರಲ್ಲ, ಇದಕ್ಕೆ ಲಿಂಗಾಯತ ನಾಯಕರೇ ಗೈರಾಗ್ಬಿಟ್ಟಿದ್ದಾರೆ. ಯತ್ನಾಳ್ ಅವರು ಆಹ್ವಾನ ಕೊಟ್ಟಿದ್ರು ಕೂಡ ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್ ಅಂದಿದ್ದಾರೆ. ಈ ಮೂಲಕ ಒಂದು ಸಂದೇಶ ರವಾನೆ ಆಗಿದೆ. ಏನು, ಯತ್ನಾಳ್ ಅವರನ್ನ ನಾವು ಒಪ್ಕೊಳ್ಳೋದಿಲ್ಲ, ಇದಕ್ಕೆ ಅಂದ್ರೆ ವಿಜೇಂದ್ರ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ ಅನ್ನುವಂತ ಅರ್ಥ. ಸಭೆಯ ಮೂಲಕವಾಗಿನೇ ಪರ್ಯಾಯ ನಾಯಕನಾಗೋದಕ್ಕೂ ಹೊರಟಿದ್ರು ಯತ್ನಾಳ್. ಆದ್ರೆ ಯತ್ನಾಳ್ ಅವರ ಆಹ್ವಾನ ಕೊಟ್ಟಿದ್ರು ಕೂಡ ಲಿಂಗಾಯತ ಲೀಡರ್ಸ್ ಡೋಂಟ್ ಕೇರ್ ಅಂದಿದ್ದಾರೆ. ಅತ BS ಯಡಿಯೂರಪ್ಪನವರು ಇನ್ನು ವಿಜೇಂದ್ರಗೆ ಈಗ ಪರ್ಯಾಯವಾಗಿ ಬೆಳಿಬೇಕು, ನಾಯಕತ್ವವನ್ನ ಹೊಂದಬೇಕು, ಪ್ರಬಲನ ಆಗಬೇಕೆನ್ನುವಂತ ಸ್ಕೆಚ್ ಮಾಡಿದ್ರು. ಆದ್ರೆ ಆ ಸ್ಕೆಚ್ ಈಗ ವಿಫಲ ಆಗಿದೆ. ಯತ್ನಾಳ್ ನಾಯಕತ್ವವನ್ನ ಒಪ್ಪಲಿಲ್ಲ. ಆ ಮೂಲಕ ಅಂದ್ರೆ ಸಭೆಗೆ ಬಂದಿಲ್ಲ, ಅವರ ಆಹ್ವಾನವನ್ನ ಕೊಟ್ಟಿದ್ರು. ಈ ಮೂಲಕವಾಗಿ ವಿಜೇಂದ್ರ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ.